ಇದೇನು ಹೊತ್ತು ನೆತ್ತಿ ಮೇಲೆ ಬಂದ್ರು ಲಕ್ಷ್ಮಣ ಇನ್ನು ಮನೆಗೆ ಬರಲಿಲ್ಲ. ಇನ್ನು ಶ್ರೀಮಂತರ ಮನೆಗೆ ಹೋಗಿ ಸಾಲದ ಬಗ್ಗೆ ವಿಚಾರಿಸ್ಕೊಂಡು ಬರ್ತೀನಿ ಅಂತ ಹೋದ ಇವರು ಕೂಡ ಬಂದಿಲ್ಲ. ಬೀಳಿ ತುಂಬಾನೇ ಆಯ್ತು. ನಾನೇ ಬುತ್ತಿ ಕೊಟ್ಟು ಹೋಗೋಣ ಅಂತ ಬಂದೆ. ಆದ್ರೆ ಲಕ್ಷ್ಮಣ ಸುಳಿವೇ ಸಿಗ್ತಾ ಇಲ್ಲ. ಲಕ್ಷ್ಮಣ, ಲಕ್ಷ್ಮಣ ಎಲ್ಲಿದ್ಯಾ? ಬೇಗನೆ ಬಾರೋ, ನಿನಗೋಸ್ಕರ ಬುತ್ತಿ ತಂದಿದ್ದೀನಿ. ಲಕ್ಷ್ಮಣ. ಬಿಜಾಪುರದಾನೆ ಇಲ್ಲಿ ಯಾಕೆ ಬಂತು? ರಾವಣನ ಕತೆ ಹೇಳಕ್ ಬಂತು. ಬಾರೇ ನನ್ನ ಮುದ್ದಿನ ಅರಗಿನಿ. ಯಾರು ನೀನು? ಇಲ್ಲಿಗೆ ಯಾಕೆ ಬಂದೆ? ನಾನು ಯಾರು ಅಂತ ಕೇಳುವ ನನ್ನ ಚಕೋರು ಪಕ್ಷಿ. ನಾನು ಈ ಸುತ್ತು ಹಳ್ಳಿಗೆ ಹಮ್ಮೀರ ಶಿವರಾಜ್ ಕುಮಾರ್. ನೀನು ಯಾವ ಹಳ್ಳಿಗೆ ಹಮ್ಮೀರನಾದ್ರೆ ನನಗೇನು? ಇಲ್ಲಿಗೆ ಯಾಕೆ ಬಂದೆ ಅಷ್ಟು ಹೇಳು. ನಿನ್ನ ನೋಡಲಕ್ಕೆ, ನಿನ್ನ ಜೊತೆ ಬೆರೆಯಲಿಕ್ಕೆ, ನಿನ್ನ ಜೊತೆ ಮಾತನಾಡಲಿಕ್ಕೆ. ಸುಮ್ಮನೆ ಬಾಯಿ ಮುಚ್ಕೊಂಡು ಹೊರಟು ಹೋಗೋ ಇಲ್ಲಿಂದ. ಇಲ್ಲವಾದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ. ನಾನು ಇಲ್ಲಿಂದ ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ. ಸುಂದರವಾದ ಈ ನಿನ್ನ ದೇಹದ ರುಚಿ ಹೀರಲು ಬಂದಿರುವೆ. ರುಚಿ ಹೀರಲು ಬಂದಿರೋ ಕಪಿಯೇ, ಒಂಟಿ ಹೆಣ್ಣನ ಕಂಡು ಈ ರೀತಿ ಮಾತನಾಡೋದಕ್ಕೆ ನಾಚಿಕೆ ಆಗೋದಿಲ್ವೇ ನಿನಗೆ? ನಾಚಿಕೆ ಪಡುವ ವಿಷಯ ಇದರಲ್ಲೇನಿದೆ? ನೀನೊಂದು ಹೆಣ್ಣು, ನಾನೊಂದು ಗಂಡು. ಬಾರೇ ಅರಿಗಿನಿ, ಬಂದು ಸುಖ ಹೊಂದುವ. ನಾನೊಂದು ಮದುವೆಯಾದ ಹೆಣ್ಣು ಅನ್ನೋದನ್ನ ಮರಿಬೇಡ. ಗೊತ್ತು, ನೀ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಇಲ್ಲಿಗೇಕೆ ಬಂದೆ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಸಮಯ ಹಾಳು ಮಾಡದೆ ನನ್ನ ಒಳಗು. ಥತ್ ನೀಚ, ಹೇಸಿಗೆ ತುಂಬಿದ ನಾಲಿಗೆಯಿಂದ ಬಾಯಿ ಬಂದ ಹಾಗೆ ಬೊಗಳ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ವೇ ನಿನಗೆ? ಸುಮ್ಮನೆ ಕಾಲ್ ತೆಗೆ ಇಲ್ಲಿಂದ. ಇಲ್ಲಿಂದ ಕಾಲ್ ತೆಗೆಯುವೆ ಚಿನ್ನ? ಅದು ಹಾಗೆ ಇಲ್ಲ. ನಿನ್ನಿಂದ ಸುಖಪಟ್ಟಾಗ ಮಾತ್ರ. ಅದು ಎಂದಿಗೂ ಸಾಧ್ಯವಿಲ್ಲ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ಹಾಗೇನಾದರೂ ನೀನು ಮಾರಿಯಾದರೆ ನಿನ್ನನ್ನು ಈ ಲೋಕದಿಂದಲೇ ಪ್ರಯಾಣ ಮಾಡಿಸಿಬಿಡುವೆ. ಸುಮ್ಮನೆ ನನ್ನ ಮಾತಿಗೆ ಒಲಿದು ಬಂದರೆ ನನ್ನ ಪ್ರೇಮ ಮಂಚದಲ್ಲಿಟ್ಟು ಹಾಯಾಗಿ ಉಯ್ಯಾಲಿ ಆಡಿಸುವೆ. ನಾಚಿಕೆಲದ ನರಾಧಮ, ಕಂಡ ಕಂಡ ಹೆಣ್ಣುಗಳಿಗೆ ಈ ರೀತಿ ಕರಿತಾ ಇದೆಯಲ್ಲ, ನಿನಗೆ ಯಾರು ಅಕ್ಕ ತಂಗಿರಿಲ್ವೇನೋ? ಅಲ್ಲಿ ಹೋಗಿ ತೀರಿಸಿಕೋ ನಿನ್ನ ಕಾಮದ ಆಸೆಯನ್ನ. ಅಷ್ಟೇನ ಬಾಯಿ ಬಂದ ಹಾಗೆ ಬೊಗಳಿದ್ಯಾದ್ರೆ ನಿನ್ನ ರಕ್ತದ ಮಡುವಿನಲ್ಲಿ ಕೆಡಬೇಕಾಗತ್ತೆ. ಎಚ್ಚರ, ಎಚ್ಚರ. ನನಗೆ ಎಚ್ಚರ ಹೇಳುವ ನೀನೊಂದು ತುಚ್ಚು ಹೆಣ್ಣು. ನೀನೇನು ಮಾಡಬಲ್ಲೆ? ಅದೇ ಹೇಳಿದ್ದಲ್ಲ, ಒಂದು ಹೆಜ್ಜೆನ ಮುಂದಿಟ್ಟು ಬಂದದ್ದೇ ಆದ್ರೆ ನಿನ್ನನ್ನ ಕಡೆದು ಮಣ್ಣಲ್ಲೇ ಮುಚ್ಚಿ ಬಿಡ್ತೀನಿ ಅಂತ. ನಿನ್ನಂತೆ ನಾನು ಕೈಯಲ್ಲಿ ಬಳಿ ತೊಟ್ಟಿಲ್ಲ ಸೀತಾ. ಕೊನೆಯದಾಗಿ ಹೇಳ್ತಾ ಇದ್ದೇನೆ, ಸುಮ್ಮನೆ ಹಠ ಮಾಡದೆ ನನ್ನ ಒಳಗು. ಇಲ್ಲವಾದರೆ ಬಲಾತ್ಕಾರದಿಂದ ಹೊತ್ತೈದು ಸವಿಯಬೇಕಾಗಿತ್ತು. ಬಾ ನನ್ನ ಮುದ್ದಿನ ಅರಗಿನಿ, ನಿನ್ನನ್ನು ನನ್ನ ಪ್ರೇಮ ಮಂಚದಲ್ಲಿಟ್ಟು ಉಯ್ಯಾಲೆ ಆಡಿಸುವೆ. ಪಾಪಾತ್ಮ, ಪರಸ್ತ್ರೀಯರನ್ನ ಅಕ್ಕ ತಂಗಿರು ಅಂತ ತಿಳಿಯದೆ
ರತಿ ಕ್ರೀಡೆ ಆಡೋದಕ್ಕೆ ಕರಿತಾ ಇದೆಯಲ್ಲ, ನಾಚಿಕೆ ಆಗ್ಬೇಕು ಈ ನಿನ್ನ ಭಂಡ ಜನ್ಮಕ್ಕೆ. ನೋಡು, ಒಳ್ಳೆ ಮಾತಿಂದ ಇಲ್ಲಿಂದ ಹೋದ್ರೆ ಸರಿ, ಇಲ್ಲವಾದ್ರೆ ನನ್ನ ಕುಡುಗೋಲಿಗೆ ನಿನ್ನ ಪ್ರಾಣವನ್ನು ಆಹುತಿ ಕೊಡಬೇಕಾಗತ್ತೆ. ಆಹುತಿ? ನನ್ನ ಪ್ರಾಣ ತೆಗೆಯಲು ನಿನ್ನಿಂದಲೂ ಸಾಧ್ಯವಿಲ್ಲ, ಆ ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ. ಸಾಧ್ಯವಿಲ್ಲ ಅಂತ ಯಾಕೋ ಗಂಟ್ಲನ್ನ ಹರ್ಕೊಳ್ತಾ ಇದೀಯ? ಹೆಣ್ಣ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧಿಸಿ ತೋರಿಸ್ತಾಳೆ. ಅಷ್ಟೇ ಇಲ್ಲ, ನೀನೀಗ ಇಲ್ಲಿಂದ ಹೋಗದೆ ಇದ್ರೆ ಅಷ್ಟು ಕರೆದು ನಿನ್ನ ಮಾನವನ್ನ ನಾನೇ ಕಳೆಯಬೇಕಾಗತ್ತೆ. ನೋಡು, ನೀನು ಒಬ್ಬ ತಂದೆ ರಕ್ತಕ್ಕೆ ಹುಟ್ಟಿದ ಮಗ ಅಂತ ಅನ್ಸೋದಿಲ್ಲ. ನಿನ್ನ ವಂಶ ಪಾರಂಪರ್ಯವೇ ಈ ರೀತಿ ಬಂದಿರಬೇಕು ಅನ್ಸುತ್ತೆ. ಸೀತಾ, ನೀನು ಏನು ಬೇಕಾದರೂ ಅನ್ನು, ನೀನು ಮಾತನಾಡುವ ಮಾತು ಒಂದೊಂದು ಹೂವಿನಾಗಿ ಬಂದು ಚುಂಬಿಸಿದಂತಾಗುತ್ತದೆ. ಸೀತಾ, ಮಾತಿನಲ್ಲಿ ಸಮಯ ಕಳೆಯಬೇಡ. ಸೀತಾ, ಬರೀ 5 ನಿಮಿಷ ನನ್ನವಳಾದರೆ ಸಾಕು. ನಿನ್ನನ್ನು ಬಂಗಾರದ ಪಲ್ಲಕ್ಕಿಯಲ್ಲಿ ಕೂಡಿಸಿ ನನ್ನ ಮನೆ ದೇವತೆಗೆ ನಾನು ಸಾಯುವವರೆಗೆ ಪೂಜಿಸುವೆ. ಹೌದೇ? ಸರಿ ಮಿಸ್ಟರ್ ಶಿವರಾಜ್, ನಿನ್ನಲ್ಲಿ ನಾನು ಕೂಡ ಒಂದು ಮಾತು ಹೇಳ್ತೀನಿ. ನೋಡು, ನಿನ್ನ ಮನೆಯಲ್ಲಿ ನಿನಗೂ ಅಕ್ಕ ತಂಗಿರಿದ್ದಾರೆ ತಾನೆ? ಅವರಿಗೆ ಹೋಗಿ ಹೇಳು 5 ನಿಮಿಷ ನನ್ನ ಗಂಡನ ಪಕ್ಕದಲ್ಲಿ ಬಂದು ಮಲಗು ಅಂತ. ಸುಮ್ಮನೆ ನಿಂತಿದ್ದು ನನ್ನದೇ ತಪ್ಪಾಯ್ತು. ಏನಾದರೂ ಹೇಳಿ ನನ್ನನ್ನೇ ಹೆದರಿಸುವೆಯಾ? ಸುಮ್ಮನೆ ನನ್ನವಳಾಗುವೆ, ಇಲ್ಲ ನಿನ್ನ ಇಲ್ಲೇ ಸೀಳಿ ಬಿಡುವ. ಸೀಳಿ ಹಾಕೋದಕ್ಕೆ ನಾನೇನೋ ಗಿಡ ಗಂಟೆ ಅಲ್ವೋ? ವೀರರಾಣಿ ಕಿತ್ತೂರು ಚೆನ್ನಮ್ಮ, ಒನಕೆ ಓಬವ್ವ, ಬೆಳವಡಿ ಮಲ್ಲಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕೆಂಪು ಮುಖದ ಬ್ರಿಟಿಷರ ಜೊತೆ ಹೋರಾಡಿ ಮಡಿದಂತ ಪುಣ್ಯದ ನಾಡಲ್ಲಿ ನಾನು ಕೂಡ ಹುಟ್ಟಿದ್ದೇನೆ ಅಂದ ಮೇಲೆ ನಾನು ವೀರ ಹೆಣ್ಣರೋದನ್ನ ಮರೆತು ಮಾತನಾಡಬೇಡ. ಅದು ಆ ಕಾಲ. ನೀನೊಂದು ಹೆಣ್ಣು, ನೀನೇನು ಮಾಡಬಲ್ಲೆ? ಮುಚ್ಚ ಬಾಯ್ನ ಶ್ವಾನ. ಮಾನಕ್ಕೆ ಹೆದರದ ಹೆಣ್ಣು ಪ್ರಾಣಕ್ಕೆ ಹೆದರ್ತಾಳೆ ಅಂತ ತಿಳ್ಕೊಂಡಿದ್ಯೇನೋ? ಸುಮ್ಮನೆ ಗರತಿಗೆ ಎದುರು ಮಾತಾಡದೆ ಹೊಟ್ಟು ಹೋಗಲಿಲ್ಲ. ಗರಿತಿಯೇ? ನೀನು ಹೇಳಿಕೊಳ್ಳುವ ನೀನು ಯಾವ ಗರಿತಿ? ಹೇಸಿಗೆ ತಿನ್ನೋ ಹಂದಿಯ ಕುಲದವನೇ, ಎಷ್ಟು ಹೇಳಿದ್ರು ನಿನ್ನ ಜನ್ಮಕ್ಕೆ ನಾಚಿಕೆ ಇಲ್ಲ. ಇದೇ ರೀತಿ ಒಂದು ಹೆಣ್ಣನ್ನ ಕೆಣಕಿದ್ಯ ಆದ್ರೆ ನಿನ್ನಂಥವನ ರುಂಡವನ್ನ ಚಂಡಾಡೋದಕ್ಕೆ ರಣಚಂಡಿ ನಾನಾಗ್ಬೇಕಾಗತ್ತೆ. ಅವಶ್ಯ ನನ್ನ ರುಂಡ ಚಂಡಾಡಲು ನೀನು ಎಂತ ರಣಚಂಡಿ ಎಂದು ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಸಮಯ ಹಾಳು ಮಾಡದೆ ಈ ಮನ್ಮಥನ ಕೈ ತೋಳದಲ್ಲಿ ಬಂದು ಒಂದಾಗು. ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಸೀತಾ, ನೀನು ಏನು ಬೇಕಾದ್ರೂ ಅನ್ನೋ, ಇನ್ನ ಮೇಲೆ ಸಮಯ ಹಾಳು ಮಾಡಲಾರೆ. ಇನ್ನು ನಾನು ನಿನ್ನ ಅಂಗದ ಸುಖ ಅನುಭವಿಸದೆ ಹೋದರೆ ನಾನು ನಮ್ಮಪ್ಪನ ಮಗನೇ ಅಲ್ಲ. ಪಾಪಿ ನನ್ನ ಮಗನೇ, ಒಂದು ಪವಿತ್ರವಾದ ಹೆಣ್ಣನ್ನು ಕೆಣಕುವ ನೀನ್ಯಾವ ಗಂಡಸು? ನನ್ನ ವಿಷಯದಲ್ಲಿ ಮಾತನಾಡಲು ಮಧ್ಯೆ ಬಂದಿರುವೆಯಾ? शिवराज, शक ना कर मेरी हिम्मत पर, शक ना कर मेरी हिम्मत पर। हम जिस दिन सामना करेंगे उस दिन हस्ती मिटा देंगे। ನಾನು ಪವಿತ್ರ ಮಾತೆಯ ಮಗ. ನಿಮ್ಮಂತ ಸೊಕ್ಕಿನ ಕಾಮಾಂಧರ ಸೊಕ್ಕನ್ನು ಮುರಿಯಲು ಸಿದ್ಧನಾಗಿ ಬಂದಿರುವ ನಿನ್ನ ಪಾಲಿನ ಯಮರಾಜ. ಸೋಮನ ನನ್ನ ತಂಟೆಗೆ ಬರದೆ ಇಲ್ಲಿಂದ ಹೊರಟು ಹೋಗು. ಇಂಥವನನ್ನ ಸುಮ್ಮನೆ ಬಿಡಬಾರ್ದು.
ಇವನಿಗೆ ತಕ್ಕ ಬುದ್ಧಿಯನ್ನ ಕಲಿಸಲೇಬೇಕು. ಕೊಂದು ಹಾಕ್ಬಿಡಿ ಇವನನ್ನ. ಅತ್ತಿಗೆ, ನಿಮ್ಮನ್ನು ಬಲಾತ್ಕಾರ ಮಾಡಲು ಬಂದ ಇಂಥ ಸೊಕ್ಕಿನ ಮಗನಿಗೆ ಏನು ಮಾಡಲಿ? ಇವನ ರುಂಡ ಮುಂಡದಿಂದ ಬೇರ್ಪಡಿಸಲೇ? ಇಲ್ಲ, ಇವನನ್ನು ಸುಟ್ಟು ಹಾಕ. ಏನು ಮಾಡಲಿ ಹೇಳು ಅತ್ತಿಗೆ, ಹೇಳು. ಹೋಗ್ಲಿ ಬಿಡು ಮೈದುನ. ಇನ್ನೊಂದು ಸಲ ಯಾವ ಹೆಣ್ಣಿಗೋ ಈ ರೀತಿ ಕಾಟ ಕೊಡದಂತೆ ಬುದ್ಧಿಯನ್ನ ಕಲಿತುಕೊಳ್ಳಲಿ. ಬಿಟ್ಟು ಬಿಡಿ ಇವನನ್ನ. ಕೇಳಿದೇನೋ ನನ್ನ ಅತ್ತಿಗೆ ಆಡುವ ಮಾತನ್ನ? ನನ್ನ ಅತ್ತಿಗೆ ಕ್ಷಮದಾನ ಮಾಡು ಅಂತ ಹೇಳಿದ್ದಾಳೆ. ಅಂದ ಮೇಲೆ ನಿನಗೆ ಜೀವದಾನ ಮಾಡ್ತೀನಿ. ಹೋಗು ಮಗನ, ನಿನ್ನ ತಾಯಿಯ ಆಶೀರ್ವಾದದಿಂದ ಬದುಕಿ ಉಳಿದಿ. ಹೋಗು ಹೋಗು. ಹೋಗ್ತೀನಿ. ಆಮೇಲೆ ಸಿಗೋ, ನೋಡ್ಕೊಳ್ತೇನೆ ನಿನ್ನ. ಬರ್ತೀನಿ. ಅತ್ತಿಗೆ, ನೀನೇಕೆ ಇಂಥ ಸಮಯದಲ್ಲಿ ಬಂದೆ? ನೋಡು, ಮುಂಜಾನೆ ಊಟ ಮಾಡದೆ ನೀನು ಹಾಗೆ ಹೊಲಕ್ಕೆ ಬಂದ್ಬಿಟ್ಟೆ. ಅದಕ್ಕೆ ನಿನಗೆ ಬುತ್ತಿ ತೆಗೆದುಕೊಂಡು ಬಂದಿದ್ದೆ. ಅಷ್ಟರಲ್ಲಿ ಈ ಪಾಪಿ ಬಂದ್ಬಿಟ್ಟ. ನೋಡು, ಯಾವುದೇ ಕಾರಣಕ್ಕೂ ಈ ವಿಷಯ ನಿಮ್ಮ ಅಣ್ಣನಿಗೆ ಗೊತ್ತಾಗಬಾರ್ದು. ಇಲ್ಲ ಅತ್ತಿಗೆ, ನಿನ್ನ ಆಣೆ ಮಾಡಿ ಹೇಳ್ತೀನಿ. ಅಣ್ಣನ ಮುಂದೆ ಹೇಳುವುದಿಲ್ಲ. ಆಯ್ತೆ, ನಡೆಯಮ್ಮ ಮನೆಗೆ.